ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಬಂದಿದ್ದೀವಿ. ಫಸ್ಟ್ ಧರ್ಮಸ್ಥಳ ಬಂದಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದರ್ಶನ ಎಲ್ಲ ಮುಗಿಸಿ ಫ್ರಂಟಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬೇಗ ಬಂದಿದ್ದರಿಂದ ಬೇಗ ದರ್ಶನ ಆಯಿತು. 8:15ಗೆಲ್ಲ ದರ್ಶನ ಮುಗೀತು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಫ್ರಂಟಲ್ಲಿ ಒಂದು ಪಾರ್ಕ್ ಇತ್ತು. ಸುಮಾರು ಟೈಮ್ ಇದೆಯಲ್ಲ ಅಂತ ಹೇಳಿ 11 ಗಂಟೆಗೆ ಆ್ಯಕ್ಚುಲಿ ಇಲ್ಲಿ ಧರ್ಮಸ್ಥಳದಲ್ಲಿ ಊಟ ಸ್ಟಾರ್ಟ್ ಆಗೋದು. ಹಾಗಾಗಿ ಸುಮಾರು ಟೈಮ್ ಇದೆಯಲ್ಲ ಅಂತ ಹೇಳಿ ಫಿಶ್ದು ಮ್ಯೂಸಿಯಂ ಇತ್ತು, ಹಾಗೆ ನೋಡೋಣ ಅಂತ ಹೇಳಿ ಬಂದಿದ್ವಿ. ಎಲ್ಲ ಥರ ಫಿಶ್ಗಳನ್ನೂ ಇಟ್ಟಿದ್ದಾರೆ ಇಲ್ಲಿ. ಸುಮಾರು ಜನನೂ ಇದ್ದರು. ಎಲ್ಲರೂ ಟೈಮ್ ಇದೆಯಲ್ಲ ಅಂತ ಹೇಳಿ ಎಲ್ಲ ಸುಮಾರು ಜನ ರಶ್ ಆಗಿತ್ತು ಇಲ್ಲೂ ಕೂಡ. ಆದರೂ ಎಲ್ಲ ಫಿಶ್ಗಳನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ಫಿಶ್ ಇದೆ ನೋಡಿ, ತುಂಬ ಶೈನಿಯಾಗಿದೆ. ತುಂಬ ಚೆನ್ನಾಗಿದ್ವು ಫಿಶ್ ಎಲ್ಲ. ಆ್ಯಕ್ಚುಲಿ ಇದು ಪಾರ್ಕು ನಾವು ಸಣ್ಣವರ 5 ವರ್ಷ 10 ವರ್ಷ ಇದ್ದಾಗ ನಮ್ಮ ಅಪ್ಪ ಅಮ್ಮ ಕರ್ಕೊಂಬರ್ತಿದ್ರು. ಆವಾಗಿಂದನೂ ಇದು ಪಾರ್ಕ್ ಇತ್ತು. ಆದರೆ ಇಷ್ಟೊಂದೆಲ್ಲ ಡೆವಲಪ್ ಆಗಿರಲಿಲ್ಲ. ಈಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಒಂದು ಫಿಶ್, ಜಾಸ್ತಿ ಏನು ಮೂವ್ಮೆಂಟ್ ಇಲ್ಲ, ಬಟ್ ದೊಡ್ಡ ಇದೆ, ಚೆನ್ನಾಗಿದೆ. ಎಲ್ಲ ಥರದ್ದು ಫಿಶ್ಗಳು ಇಟ್ಟಿದ್ದಾರೆ ಇಲ್ಲಿ. ಮಕ್ಕಳಿಗಂತೂ ಚೆನ್ನಾಗಿ ಖುಷಿಯಾಗುತ್ತೆ ನೋಡಿದ್ರೆ. ಈ ರಜೆ ಟೈಮ್ ಅಲ್ವಾ, ತುಂಬ ಜನ ಮಕ್ಕಳುಗಳೇ ಜಾಸ್ತಿ ಕರ್ಕೊಂಡ್ಬಂದಿದ್ರು, ಫ್ಯಾಮಿಲಿ ಎಲ್ಲ. ನೋಡೋಕೆ ಭಾಳ ಚೆನ್ನಾಗಿದೆ. ಎಲ್ಲ ಥರದ್ದು ಫಿಶ್ಗಳಿದ್ದಾವೆ. ಯಾರಾದರೂ ಧರ್ಮಸ್ಥಳ ಬಂದರೆ ಇಲ್ಲಿ ಪಾರ್ಕ್ ಒಂದ್ಸರಿ ಬಂದೋದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಬಂದವರೆಲ್ಲ ವಿಡಿಯೋಗಳು ಮಾಡ್ಕೊತಾ ಇದ್ದಾರೆ. ಕೆಲವೊಂದು ಕಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಬಟ್ ಆದರೆ ಇಲ್ಲಿ ಟಚ್ ಮಾಡಬಾರ್ದಷ್ಟೇ. ನಾವು ದೂರದಿಂದ ವಿಡಿಯೋ ಮಾಡೋಕ್ಕೆಲ್ಲ ಬಿಡ್ತಾರೆ. ಚೆನ್ನಾಗಿದೆ ಇದು ಪಾರ್ಕ್. ವಿಸಿಟ್ ಮಾಡಿ ಯಾರಾದರೂ ಬಂದರೆ ಒಂದ್ಸರಿ ನೋಡಿ. ಇವಾಗ ಸಮ್ಮರ್ ಟೈಮ್ ಅಲ್ವಾ, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದೊಂದು ಚಿಕ್ಕ ಫಿಶ್ ಇದೆ, ಭಾಳ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಫಿಶ್ಗಳಿವು, ನೋಡೋಕೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಕಡೆ ಪಾರ್ಕಲ್ಲಿ ಬಂದರೆ ಇಲ್ಲೂ ಒಂದು ಕೆಲವು ಕಡೆ ಸುಮಾರು ಮೀನುಗಳು ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಅದರೊಳಗಡೆ ಸುಮಾರು ಮೀನಿದೆ, ಕಲರ್ ಒಳಗಡೆ ಯಾವ್ಯಾವ ಫಿಶ್ ಇತ್ತು ಅದೇ ಥರ ಇಲ್ಲಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಇಲ್ಲೂ ನೋಡೋಕೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳು ಅಂತೂ ಕರ್ಕೊಂಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇದನ್ನೆಲ್ಲ ನೋಡಿಕೊಂಡು. ಆದರೆ ಇಲ್ಲಿ ಪ್ಲಾಸ್ಟಿಕ್ಕು ಈ ಥರ ಏನು ಹಾಕೋ ಹಂಗಿಲ್ಲ, ಗಲೀಜೆಲ್ಲ ಏನು ಮಾಡೋಂಗಿಲ್ಲ. ಒಳ್ಳೆ ನೀಟಾಗಿ ಇಟ್ಟಿದ್ದಾರೆ ಪಾರ್ಕ್ನ. ನಾವು ಕೂಡ ಅದೇ ಥರ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿರೋ ಫಿಶ್ಗಳಿಗೆಲ್ಲ ಫುಡ್ಡೆಲ್ಲ ಏನೂ ಹಾಕೋ ಹಂಗಿಲ್ಲ, ಹಾಗೆ ದೂರದಿಂದ ನೋಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ನೋಡಿ, ಅಲ್ಲೊಂದು ತುಂಬ ದೊಡ್ಡ ಫಿಶ್ ಇತ್ತಲ್ಲಿ. ಅದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ತುಂಬ ದೊಡ್ಡಕ್ಕಿತ್ತು. ಅದು ಮೂವ್ಮೆಂಟು ಮಾಡ್ತಾ ಇರಲಿಲ್ಲ. ಈ ಕಡೆಯಿಂದ ಆ ಕಡೆ ಬರಬಾರ್ದಂತ ಅದಕ್ಕೊಂದು ಬ್ಲಾಕ್ ಮಾಡಿದ್ರು. ಯಾಕಂದರೆ ಈ ಸಣ್ಣ ಸಣ್ಣ ಫಿಶ್ಗಳನ್ನ ಅದು ತಿಂದುಬಿಡುತ್ತೆ ಅಂತ ಹೇಳಿ ಅದಕ್ಕೆ ಆ ಕಡೆನೇ ಇಟ್ಟಿದ್ದಾರೆ. ಈ ಫಿಶ್ಗಳೆಲ್ಲ ಭಾಳ ಚೆನ್ನಾಗಿದ್ದಾವೆ, ಬಟ್ ಫುಡ್ಡೇನು ಕೊಡೋ ಹಾಗಿಲ್ಲ ನಾವು. ಹಾಗೆ ಈ ಕಡೆ ಬಂದರೆ ಮಂಜೂಷಾ ಸಂಗ್ರಹಾಲಯ ಅಂತಿದೆ, ಮ್ಯೂಸಿಯಮ್ಮು. ಇದು ಅಷ್ಟೇ, ಗೋಡೆ ಪಕ್ಕದಲ್ಲೇ ಇಟ್ಟಿದ್ದಾರೆ. ಹತ್ರ ಹೋಗೆಲ್ಲ ಏನು ವಿಡಿಯೋ ಮಾಡೋ ಹಾಗೂ ಇಲ್ಲ, ನೋಡಿ ಮುಟ್ಟೋ ಹಾಗೂ ಇಲ್ಲ. ಅದನ್ನು ದೂರದಿಂದನೇ ವಿಡಿಯೋ ಮಾಡ್ಕೊಬೇಕಷ್ಟೇ. ಇದು ಎಲ್ಲ ಫುಲ್ಲು ಡೆಡ್ ಎಂಡ್ವರೆಗೂ ಈ ಥರ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ವಿಗ್ರಹಗಳೆಲ್ಲ. ಹಳೇದು ಆ್ಯಂಟಿಕ್ ಪೀಸ್ ಥರ ಇದೆ ಎಲ್ಲ. ಪಾರ್ಕ್ ಫುಲ್ಲು ಗ್ರೀನರಿ, ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ಗ್ರೀನೇ ಇದೆ. ಫುಲ್ಲು ಗಾಳಿ ಚೆನ್ನಾಗಿದೆ. ಅಲ್ಲೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಫುಲ್ಲು ಬಿಸಿಲಿರುತ್ತೆ. ಫ್ರೀ ಟೈಮ್ ಇದ್ದರೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೆಲ್ಲ ಪಾರ್ಕ್ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಹೋಗ್ಬೋದು. ನಾವು ಮಾತ್ರ ಅಲ್ಲ, ಸುಮಾರು ಜನ ಬಂದಿದ್ರು ಇಲ್ಲಿ. ಯಾಕಂದರೆ ಊಟನೂ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಲ್ವ, ಬೇಗ ದರ್ಶನ ಆದವರೆಲ್ಲ ಇಲ್ಲೆಲ್ಲ ಬಂದು ರೆಸ್ಟ್ ಮಾಡ್ಬೋದು. ಬಟ್ ಇಲ್ಲೆಲ್ಲ ಗಲೀಜು ಮಾಡಬಾರ್ದು, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಇಲ್ಲೆಲ್ಲ. ಒಂದು ಪೇಪರು ಒಂದು ಪ್ಲಾಸ್ಟಿಕ್ ಕೂಡ ಇಲ್ಲ ಇಲ್ಲಿ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇದು ನೋಡಿ, ಒಂದು ಕಲ್ಲಲ್ಲೇ ಮಾಡಿದ್ದಾರೆ, ಛತ್ರಿ ಥರ, ಅಂಬ್ರೆಲಾ ಥರ. ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಅದು ಹೇಗೆ ಮಾಡಿದಾರೋ ಏನೋ ಗೊತ್ತಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡೋಕ್ಕಂತೂ ಒಳ್ಳೆ ಲುಕ್ಕು ಕಾಣಿಸ್ತಾ ಇದೆ. ಅದನ್ನು ನೋಡೋಣ ಅಂತ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೆ. ಎಲ್ಲಿ ನೋಡಿದ್ರೂ ಫುಲ್ ಹಸಿರೇ ಇರೋದಿಲ್ಲಿ, ಎಲ್ಲ ಥರ ಗಿಡಗಳು ಇದ್ದಾವೆ.
ಆದರೆ ಏನು ಗಿಡಗಳೆಲ್ಲ ಕೀಳು ಆಗಿಲ್ಲ, ಅದಕ್ಕೆಲ್ಲ ಏನು ಹಾಳು ಮಾಡೋಂಗಿಲ್ಲ ನಾವು. ಇವಾಗ ನಾವು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದು ದರ್ಶನಕ್ಕೆ ಹೋಗೋ ಕ್ಯೂ ಮಾಡೋಕ್ಕಿರೋದು ಲೈನ್. ಅದು ಹೆಚ್ಚು ಕಡಿಮೆ 2 ಅವರ್ ವೆಯ್ಟ್ ಮಾಡಬೇಕನ್ಸುತ್ತೆ ತುಂಬ ಜನ ಇದ್ದಾಗ. ಬಟ್ ನಾವಿದ್ದಾಗ ಜನ ಕಡಿಮೆ ಇದ್ದರು, ಹಾಗಾಗಿ ಬೇಗ ದರ್ಶನ ಆಗೋಯ್ತು. ಅಲ್ಲಿ ಹಾಲೆಲ್ಲ ಮಾಡಿದ್ದಾರೆ, ಇವಾಗ ಟಿ ವಿ ಎಲ್ಲ ಇಟ್ಟಿರ್ತಾರೆ, ವಾಶ್ರೂಮ್ ಕೂಡ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ತುಂಬ ಜನ ಬಂದಾಗ. ಇಲ್ಲ ಅಂದರೆ 200 ರುಪೀಸು ದರ್ಶನ ಬೇಗ ಆಗಬೇಕಂದ್ರೆ 200 ರುಪೀಸ್ ಪೇ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ದರ್ಶನ. ಇದು ನೋಡಿ ಊಟದ ಹಾಲು, ಅನ್ನಪೂರ್ಣೇಶ್ವರಿ ದೇವಿದು ವಿಗ್ರಹ ಇಟ್ಟಿದ್ದಾರೆ ನೋಡಿ ಅಲ್ಲಿ. ಊಟಕ್ಕೆಲ್ಲ ಹಾಕೋಕೆ ರೆಡಿ ಮಾಡ್ತಾ ಇದ್ದಾರೆ. ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಾಗಿತ್ತು. ಇವಾಗೆಲ್ಲ ತುಂಬ ಇಂಪ್ರೂವ್ ಮಾಡಿದ್ದಾರೆ, ಫುಲ್ಲು ಟೇಬಲ್ ಸಿಸ್ಟಮು. ನೋಡಿ ಇದು ಹಾಲು. ಒಂದು ಕಡೆ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಇನ್ನೊಂದು ಕಡೆ ಬರ್ತಾ ಇರ್ತಾರೆ. 11 ಗಂಟೆಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಊಟ ಟಿಫನ್ ಎಲ್ಲ. 11 ಗಂಟೆಯಿಂದ ಸೇಮ್ ಊಟ ಟಿಫನ್ ಎಲ್ಲ ಒಂದೇ ಇಲ್ಲಿ. ನೋಡಿ ಇದು ಹಾಲು. ಇವಾಗ ಊಟ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪಾಯಸ ಹಾಕಿದ್ದಾರೆ ಮತ್ತು ಪಲ್ಯ ಒಂದು ಹಾಕಿದ್ದಾರೆ, ಚೀನಿಕಾಯಿ ಪಲ್ಯ ಬಡಿಸ್ತಾ ಇದ್ದಾರೆ. ಹಾಗೆ ಅನ್ನ ಮತ್ತು ಸಾಂಬಾರು ಹಾಕಿದ್ದಾರೆ. ಇವಾಗ ನಾವು ಊಟ ಮುಗಿಸ್ಕೊಂಡು ಸೌತಡ್ಕ ಟೆಂಪಲ್ಗೆ ಹೋಗಬೇಕು. ನಾವು ಧರ್ಮಸ್ಥಳದಲ್ಲಿ 11 ಗಂಟೆಗೆ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ, ಸೌತಡ್ಕಾಗೆ. ಇಲ್ಲೂ ಊಟ ಇರುತ್ತೆ ಡೈಲಿ, ಆದರೆ ನಾವಲ್ಲಿ ಆಲ್ರೆಡಿ ಊಟ ಮಾಡಿ ಬಂದಿದ್ವಿ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ದೇವಸ್ಥಾನ ಗುಡಿ ಒಳಗಡೆ ಏನೂ ಇರಲ್ಲ, ಹೀಗೆ ಓಪನ್ ಪ್ಲೇಸಲ್ಲಿ ಇರುತ್ತೆ. ಆದರೆ ತುಂಬ ಫೇಮಸ್ ಇದು. ನಾವೇನು ಅಂದ್ಕೊಂಡ್ರು ಮನಸ್ಸಲ್ಲಿ ಏನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ, ಅದೊಂದು ನಂಬಿಕೆ. ಗಂಟೆ ಕಟ್ತೀವಿ ಅಂತ ಹೇಳ್ಕೊಬೇಕು, ಹರಕೆ ಹೊತ್ಕೊಬೇಕಿಲ್ಲಿ. ಅದು ಈಡೇರಿದ್ರೆ ಕಟ್ಬೋದು, ಅಥವಾ ಫಸ್ಟೇನೆ ಯಾರಾದರೂ ಹೇಳ್ಕೊತೀರಿ ನನಗಿಂಥದ್ದು ಆಗಬೇಕು ಕೆಲಸ ಅನ್ನಂಗಿದ್ರೆ ಫಸ್ಟೇನು ಹೇಳ್ಕೊಂಡು ಗಂಟೆನೂ ಕಟ್ಬೋದು. ಇದು ತುಂಬ ಚೆನ್ನಾಗಿದೆ. ಅಲ್ಲಿ ದೇವಸ್ಥಾನಕ್ಕೆ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಹೋಗ್ತಾರೆ. ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋದಾಗೆಲ್ಲ ಇಲ್ಲಿ ಬಂದು ಇಲ್ಲೊಂದು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡೇ ಹೋಗೋದು ಯಾವಾಗಲೂ. ಇದು ತುಂಬ ಚೆನ್ನಾಗಿದೆ ನೋಡಿ ದೇವ್ರು. ಇಲ್ಲೆಲ್ಲ ಫೋಟೋ ತೆಗಿಯಂಗಿಲ್ಲ ಆ್ಯಕ್ಚುಲಿ, ನಾನು ಸ್ವಲ್ಪ ದೂರದಿಂದ ನಿಂತ್ಕೊಂಡು ತಗೊಳ್ತಾ ಇದ್ದೀನಿ. ಯಾರಾದರೂ ಇಲ್ಲಿ ಇದುವರೆಗೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಂದವರು ಈ ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ಒಂದ್ಸರಿ ಬಂದು ವಿಸಿಟ್ ಕೊಟ್ಟು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಊಟನೂ ಇರುತ್ತೆ, ಡೈಲಿ ಇರುತ್ತೆ. ಅಲ್ಲೂ ಧರ್ಮಸ್ಥಳದಲ್ಲಿ ಊಟ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ಊಟ ಮಾಡ್ಬೋದು ನೀವು, ಇಲ್ಲ ಅಂದರೆ ಪ್ರಸಾದ ತೊಗೊಂಡು ಹಾಗೆ ಹೋಗ್ಬೋದು. ನೋಡಿ ಹತ್ತಿರದಿಂದ ನೋಡಿ ಯಾವ ಥರ ಕಾಣಿಸ್ತೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.